ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು HSP ಯೂಟ್ಯೂಬ್ ಚಾನಲ್. ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ಫೈಲಮ್ ಕಾರ್ಡೇಟಾದ ಎರಡನೇ ಸಬ್ ಫೈಲಮ್ ಸೆಫಲೋಕಾರ್ಡೇಟ್ಸ್ನ ಬಗ್ಗೆ ಕಲಿಯೋಣ. ಲೆಟ್ಸ್ ಗೆಟ್ ಇನ್ ಟು ದ ಸಬ್ ಫೈಲಮ್ ಸೆಫಲೋಕಾರ್ಡೇಟಾ. ಬನ್ನಿ, ವಾಟ್ ಇಸ್ ದ ಸೆಫಲೋಕಾರ್ಡೇಟಾ? ಆಲ್ರೆಡಿ ಗೊತ್ತಿರೋ ಹಾಗೆ ಸಫಾಲೋ ಅಂತಂದರೆ ಹೆಡ್ ಅಂತ ಅರ್ಥ. ಮಕ್ಕಳೇ, ಕಾರ್ಡೇಟಾ ಅಂತಂದರೆ ದ ಒನ್ ಹೂ ಹ್ಯಾವ್ ದ ನೋಟೋಕಾರ್ಡ್. ಯಾರಲ್ಲಿ ನೋಟೋಕಾರ್ಡ್ ಇರುತ್ತೆ ಅವರನ್ನು ನಾವು ಕಾರ್ಡೇಟಾ ಅಂತ ಕರಿತೀವಿ ಅಲ್ವಾ? ನೆನಪಲ್ಲಿ ಇಟ್ಕೊಳ್ಳಿ, ಆರ್ಗ್ಯಾನಿಸಮ್ ವೇರ್ ದ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ರೈಟ್ ಫ್ರಮ್ ಹೆಡ್ ಟು ಟೇಲ್. ಯಾರಲ್ಲಿ ನೋಟೋಕಾರ್ಡ್ ಹೆಡ್ ಟು ಟೇಲ್ ತನಕ ಇರುತ್ತೆ ಅವರನ್ನು ನಾವು ಏನಂತ ಕರಿತೀವಿ? ಸಫಲೋಕಾರ್ಡೇಟ್ಸ್ ಅಂತ ಕರಿತೀವಿ. ಇಫ್ ಅನ್ ಆರ್ಗ್ಯಾನಿಸಮ್ ಹ್ಯಾವ್ ಅ ನೋಟೋಕಾರ್ಡ್ ರೈಟ್ ಫ್ರಮ್ ಹೆಡ್ ಟು ಟೇಲ್, ಹೆಡ್ಡಿಂದ ತಲೆಯಿಂದ ಬಾಲದ ತನಕ ನಾವು ಕಂಪ್ಲೀಟ್ ನೋಟೋಕಾರ್ಡ್ ಇದ್ದಿದ್ದೇ ಆದಲ್ಲಿ ಆ ಆರ್ಗ್ಯಾನಿಸಮ್ ಮಕ್ಕಳೇ ಸಫಲೋಕಾರ್ಡೇಟ್ ಆಗಿ ಬರುತ್ತೆ. ಜಾಸ್ತಿ ಫೀಚರ್ಸ್ನ ನಾವು ಕಲೀಲಿಕ್ಕಿಲ್ಲ, ಇಲ್ಲಿ ಸ್ವಲ್ಪ ಫೀಚರ್ಸ್ ಇದೆ ಮಕ್ಕಳೇ, ಪ್ಲೀಸ್ ಸ್ಟೇ ಅಟೆಂಟಿವ್. ಮೊದಲನೇದಾಗಿ ದೆ ಇನ್ಕ್ಲೂಡ್ಸ್ ಲ್ಯಾಂಡ್ಸ್ಲೆಟ್. ಲ್ಯಾಂಡ್ಸ್ಲೆಟ್ಸ್ ಅಂದ್ರೆ ಏನು? ದೇ ಆರ್ ಒನ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಹೂ ಅಪಿಯರ್ ಲೈಕ್ ಅ ಮೆಡಿಕಲ್ apparatus which is called a landslet. ಈ ಲ್ಯಾಂಡ್ಸ್ಲೆಟ್ ರೀತಿ ಆರ್ಗ್ಯಾನಿಸಮ್ ಇರುತ್ತೆ, ಅದಕ್ಕೋಸ್ಕರ ಅವ್ರನ್ನ ಲ್ಯಾಂಡ್ಸ್ಲೆಟ್ ಅಂತ ಕರೀತಾರೆ. ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್, ಲಿಸನ್. Cephalochordates includes landslets. Landslets are one group of animals who appear like a medical instrument called lancet. Okay? ತದನಂತರ they adapted to burrowing mode of life. ಮಕ್ಕಳೇ, ಅವ್ರೇನು ಮಾಡ್ತಾರೆ? ಆಳವಿಲ್ಲದ ನೀರಿನಲ್ಲಿ ಅಂದರೆ ಶಾಲೋ ವಾಟರ್ನಲ್ಲಿ ಬರೋಯಿಂಗ್ ಫಾರ್ಮ್ ಇರ್ತಾರೆ. ಸೊ ದೇ ವಿಲ್ ಬಿ ಪ್ರೆಸೆಂಟ್ ಇನ್ಸೈಡ್ ದಟ್ ಸ್ಯಾಂಡ್. ಸೆಕೆಂಡ್ ಥಿಂಗ್, ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದ 4 ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ನೋಟೋಕಾರ್ಡ್, ನರ್ವ್ ಕಾರ್ಡ್, ಫೆರಾಂಜಿಯಲ್ ಗಿಲ್ ಸ್ಲಿಟ್ಸ್ ಅಂಡ್ ಆಸ್ ವೆಲ್ ಆಸ್ ಪೋಸ್ಟ್ ಏನಲ್ ಟೇಲ್. ಈ 4 ಕ್ಯಾರೆಕ್ಟರನ್ನು ಥ್ರೂಔಟ್ ದ ಲೈಫ್ ಇಟ್ಕೊಂಡಿರ್ತಕ್ಕಂಥ ಒಂದು ಸಬ್ ಫೈಲಮ್ ಆಫ್ ಕಾರ್ಡೇಟಾ ಯಾವುದು ಅಂತಂದರೆ ಅದೇ ನಮ್ಮ ಸೆಫಲೋಕಾರ್ಡೇಟಾ. ಅದಕ್ಕೆ ಮಕ್ಕಳೇ ಇವರನ್ನ ಟ್ರೂ ಕಾರ್ಡೇಟ್ಸ್ ಅಂತ ಕರಿತೀವಿ ಅಥವಾ ಟಿಪಿಕಲ್ ಕಾರ್ಡೇಟ್ಸ್ ಅಂತ ಕೂಡ ಕರಿತೀವಿ. ದಟ್ಸ್ ಆಲ್. ನೌ ಲುಕ್ ಹಿಯರ್, ಆಲ್ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರೆಸೆಂಟ್ ಥ್ರೂಔಟ್ ದ ಲೈಫ್. ದಟ್ಸ್ ವೈ ವಿ ಕಾಲ್ ಇಟ್ ಅಸ್ ಟ್ರೂ ಕಾರ್ಡೇಟ್ ಆರ್ ಟಿಪಿಕಲ್ ಕಾರ್ಡೇಟ್ಸ್ ಅಂತ ಕರಿತೀವಿ. ನೋಡಿ, ಬೆಸ್ಟ್ ಎಕ್ಸಾಂಪಲ್ ನಮಗೆ ಬ್ರಾಂಕಿಯೋಸ್ಟೋಮಾ. ಇವರನ್ನ ಆಂಫಿಯಾಕ್ಸಿಸ್ ಅಂತ ಕೂಡ ಕರಿತೀವಿ ಮಕ್ಕಳೇ, ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಲಿಸನ್ ಟು ಮಿ. Very quickly, we're going to talk about a subphylum Cephalochordata. Cephalochordata is a subphylum of phylum Chordata who have a notochord right from head to tail. They include landslets. They having a burrowing mode of life. They are present in shallow water. ಆಳವಿಲ್ಲದ ನೀರು, shallow water. ಎಲ್ಲ 4 ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇವರಲ್ಲಿ ಥ್ರೂಔಟ್ ದ ಲೈಫ್ ಇರುತ್ತೆ. ಅದಕ್ಕೆ ಇವ್ರನ್ನ ಟಿಪಿಕಲ್ ಕಾರ್ಡೇಟ್ಸ್ ಅಥವಾ ಟ್ರೂ ಕಾರ್ಡೇಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಓನ್ಲಿ ಒನ್, ಆಂಫಿಯಾಕ್ಸಿಸ್ ಅಥವಾ ಬ್ರಾಂಕಿಯೋಸ್ಟೋಮಾ. ಒಂದು ನೋಟ್ ನೀವು ನೆನ್ಪಿಟ್ಕೋಬೇಕು. ಇನ್ ಯೂರೋಕಾರ್ಡೇಟಾ ವಿ ಹ್ಯಾವ್ ಸೆಡ್ ಯೂರೋಕಾರ್ಡೇಟ್ ಅಂಡ್ ಸೆಫಲೋಕಾರ್ಡೇಟ್ ಬೋತ್ ಟುಗೆದರ್ ದೇ ಕಾಲ್ ಇಟ್ ಅಸ್ ಅ ಪ್ರೋಟೋಕಾರ್ಡೇಟ್ಸ್. ಮಕ್ಕಳು ಜ್ಞಾಪಕ ಇಟ್ಕೊಳ್ಳಿ, ಅದೇ ಯೂರೋಕಾರ್ಡೇಟ್ ಮತ್ತು ಸೆಫಲೋಕಾರ್ಡೇಟನ್ನು ನಾವು ಎ ಕ್ರೇನಿಯೇಟಾ ಅಂತ ಕೂಡ ಕರಿತೀವಿ. ಯಾಕಂದರೆ ದೇ ಡೋಂಟ್ ಹ್ಯಾವ್ ದ ಕ್ರೇನಿಯಂ ಇವರಲ್ಲಿ ಇಲ್ಲ, ಅದಕ್ಕೆ ನಾವು ಇವರನ್ನ ಎ ಕ್ರೇನಿಯೇಟಾ ಅಂತ ಕರಿತೀವಿ. ಮಕ್ಕಳು, ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಸಬ್ ಫೈಲಮ್ ಸೆಫಲೋಕಾರ್ಡೇಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವರ್ಟಿಬ್ರೇಟಾ ಅಂದ್ರೇನು ಅದರ ಕ್ಲಾಸಿಫಿಕೇಶನನ್ನು ಅರ್ಥ ಮಾಡ್ಕೊಳ್ಳುವ.